ಹಲೋ ನಮಸ್ಕಾರ ಡೈರೆಕ್ಟ್ ಮರಡಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಎಂದು ಹೇಳ್ತಾ, ನೀವು ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ಏನು ಹೇಳಕ್ ಬಂದಿದ್ದೀನಿ ಅಂದ್ರೆ ಕ್ಯಾಪ್ಕಟ್ ನಲ್ಲಿ ಅಕ್ಷರ ಹೇಗೆ ಟೈಪ್ ಮಾಡೋದು ಎಂದು ಹೇಳುತ್ತೇನೆ, ಬನ್ನಿ ನೋಡೋಣ. ಇವಾಗ ಇವಾಗ ನಾನು ಕ್ಯಾಪ್ಕಟ್ ಅನ್ನು ಓಪನ್ ಮಾಡಿದ್ದೇನೆ. ಇವಾಗ ನ್ಯೂ ಪ್ರಾಜೆಕ್ಟ್ ಅಂತ ಬಂತು ನೋಡಿ. ನ್ಯೂ ಪ್ರಾಜೆಕ್ಟ್ ಬಂದ ಮೇಲೆ ಇವಾಗ ಫೋಟೋ ಅಂಡ್ ವಿಡಿಯೋ ಬರುತ್ತದೆ. ನಾನು ಫೋಟೋ ಸೆಲೆಕ್ಟ್ ಮಾಡ್ಕೊತೇನೆ. ಸ್ವಲ್ಪ ಹೊತ್ತು ಲೋಡ್ ಹೋಗುತ್ತದೆ, ನಿಂದಿರಬೇಕು. ಇವಾಗ ನಾನು ಬ್ಲಾಕ್ ಫೋಟೋ ತಗೊಂಡಿದ್ದೇನೆ. ಆಡಿಯೋ ಮತ್ತು ಟಿ ಎತ್ತಕ್ಕೆ ಒಂದು ಅಕ್ಷರ ಇದೆ ನೋಡಿ, ಅದೇ ಒತ್ತಬೇಕು ನೋಡಿ. ಈಗ ಈ ಪ್ಲಸ್ ಹತ್ತು ಬರುತ್ತೆ ನೋಡಿ, ಮತ್ತೆ ಈ ತರ ಬರುತ್ತೆ ನೋಡಿ. ಇವಾಗ ಟೈಪ್ ಮಾಡಬೇಕು ನೋಡಿ. ಇವಾಗ ನಾನು ಕನ್ನಡ ಅಂತ ಟೈಪ್ ಮಾಡುತ್ತೇನೆ. ಕನ್ನಡ ಕರೆಕ್ಟ್ ಆಗಿದೆ ಅಲ್ಲಿ, ಅದರ ಹೇಗೆ ಮೇಲುಗಡೆ ಇಲ್ಲ. ಇವಾಗ ಅಲ್ಲಿ ಕಾಣಿಸೋದು ನೋಡುತ್ತೇನೆ, ಕಾಣಿಸ್ಕೊಂಡು ಕ್ಲಿಕ್ ಮತ್ತೆ ಮೈ ಕಾಣಿಸೋದು ಬರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ನಾವು ಯೂಸ್ ಮಾಡಿರೋಂಥ ಪಾರ್ಟ್ಸ್ಗಳು ನೋಡಿ. ಇವಾಗ ಸ್ಕ್ರೀನ್ ಮೇಲೆ ಕನ್ನಡ ಅಂತ ಕರೆಕ್ಟ್ ಬರುವುದಿಲ್ಲ. ಇದಕ್ಕಿಂತ ಒಂದು ಆ್ಯಪ್ ಇದೆ, ಬನ್ನಿ ಅದು ನೋಡೋಣ. ಇವಾಗ ಕಾಣಿಸ್ತಿರ್ಬೋದು ಕನ್ನಡ ಸಂಘ, ಅದೇ ಆ್ಯಪ್ ಪ್ಲೇಸ್ಟೋರ್ದಲ್ಲಿ ಸಿಗುತ್ತದೆ. ಇವಾಗ ನಾನು ಅಲ್ಲಿ ಕ್ಲಿಕ್ ಮಾಡುತ್ತೇನೆ, ಅಲ್ಲಿ ಟೈಪ್ ಮಾಡೋದು ಬರುತ್ತದೆ. ಇವಾಗ ನಾನು ಕನ್ನಡ ಎಂದು ಕ್ಲಿಕ್ ಮಾಡುತ್ತೇನೆ. ಇಲ್ಲಿ ಕೋಡ್ 2 ಹತ್ತಿದ್ದಲ್ಲಿ ಕ್ಲಿಕ್ ಮಾಡುತ್ತೇನೆ. ಇವಾಗ ಕನ್ನಡ ಟೈಪ್ ಮಾಡೋದಲ್ಲಿ ಕೆಳಗಡೆ ಅಕ್ಷರ ಇಂಗ್ಲೀಷ್ ಅಕ್ಷರ ಹೊಂದಿದೆ, ಅದನ್ನು ಕಾಪಿ ಮಾಡಬೇಕು. ಇವಾಗ ಮತ್ತೆ ಕ್ಯಾಪ್ಕಟ್ ನಲ್ಲಿ ಹೋಗೋಣ ಬನ್ನಿ. ಮೊದಲು ಕನ್ನಡ ಅಂತ ಟೈಪ್ ಮಾಡಿದ್ದೇವೆ ಕ್ಯಾಪ್ಕಟ್ ನಲ್ಲಿ, ಅಲ್ಲಿ ಹೋಗಬೇಕು. ಇವಾಗ ಕನ್ನಡ ಅಂತ ಬಂತು ನೋಡಿ, ಅದನ್ನು ಕನ್ನಡ ಅಂತ ಹಾಕಿದೊಳಗೆ ಕಾಪಿ ಮಾಡಿದ್ದು ಹಾಕಬೇಕು. ಕಾಪಿ ಮಾಡಿದ್ದು ಹಾಕಿದ ಕೂಡಲೇ ಕನ್ನಡ ಅಂತ ಕರೆಕ್ಟ್ ಹೇಗೆ ಬರುತ್ತೆ ನೋಡಿ. ಇವಾಗ ಸ್ಟೈಲಿಶ್ ಎಫೆಕ್ಟ್ ಅಂತ ಇರುತ್ತೆ ನೋಡಿ, ಅಲ್ಲಿ ಸ್ಟೈಲಿಶ್ ಎಫೆಕ್ಟ್ ನಾನು ಬಂದೆ. ಇಲ್ಲಿ ಎಫೆಕ್ಟ್ ಹಾಕುತ್ತೇನೆ ನೋಡಿ, ಏನು ಚೆಕ್ ಮಾಡುತ್ತೇನೆ ನೋಡಿ, ಕಾಣುತ್ತೆ ನೋಡಿ. ಎಷ್ಟು ಎಫೆಕ್ಟ್ಗಳು ಇದ್ದಾವೆ ನೋಡಿ, ಇಷ್ಟೆಲ್ಲ ಎಫೆಕ್ಟ್ಗಳು ಇದ್ದಾವೆ ಕ್ಯಾಪ್ಕಟ್ ನಲ್ಲಿ ನೋಡಿ. ಇನ್ನು ಸೈಡ್ ಎಷ್ಟಿದೆ ಇವಾಗ ಸೇವ್ ಮಾಡೋದು ಹೀಗೆ. ಇವಾಗ ಸೇವ್ ಮಾಡುತ್ತಿದ್ದೇನೆ ನೋಡಿ, ಹೇಗೆ ಮಾಡೋದಂತ. ಇವಾಗ ಸೇವ್ ಆಗುತ್ತಿದೆ ನೋಡಿ. ಸೇವ್ ಮಾಡೋದು ಇಷ್ಟ ಇಲ್ಲ, ಅದಕ್ಕೆ ನಾನು ಸೇವ್ ಮಾಡ್ತಾ ಇಲ್ಲ. ಎಕ್ಸಿಟ್ ಮಾಡುತ್ತೇನೆ.